ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಇವತ್ತು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಫ್ರೈಡೇ, ಸೊ ಫ್ರೈಡೇ ಆಗಿರೋದ್ರಿಂದ ನಾನು ದೇವ್ರ ಪೂಜೆನ ಮಾಡ್ಕೋತೀನಿ. ದೇವ್ರ ಪೂಜೆ ಅಂದರೆ ಡೈಲಿ ಹಾಗೆ ನಾನು ದೀಪ ಹಚ್ಕೊಳ್ತೀನಿ. ನಂದು ಫ್ರೈಡೇ ಮಾತ್ರ ವಿಶೇಷವಾಗಿ ಪೂಜೆ ಇರುತ್ತೆ. ದೇವರೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಈ ಥರ ನಾನು ಪೂಜೆ ಮಾಡೋದು. ಸೊ ಹೀಗಾಗಿ ಮೊದಲಿಗೆ ನಾನಿಲ್ಲಿ ಮನೆ ಕಸ ಗುಡಿಸಿ ನೆಲ ಎಲ್ಲ ಒರೆಸಿ ಹೊರಗಡೆ ಎಲ್ಲ ರಂಗೋಲಿ ಎಲ್ಲ ಬಿಡಿಸಿ ಆಮೇಲೆ ನಾನು ದೇವ್ರ ಪೂಜೆ ಮಾಡ್ಕೊಳ್ತೀನಿ. ಹೀಗಾಗಿ ವಿಶೇಷ ಪೂಜೆನ ನಿಮ್ಮ ಜೊತೆ ಶೇರ್ ಮಾಡೋಣ, ನಾನು ಹೇಗೆಲ್ಲ ಮಾಡ್ತೀನಿ ಅನ್ನೋದನ್ನ ಇವತ್ತು ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಹಾಗಿದ್ರೆ ನೋಡಿ ಬನ್ನಿ ಫ್ರೆಂಡ್ಸ್, ಹೇಗಿರುತ್ತೆ ದೇವ್ರ ಪೂಜೆ ಅಂತ. शरण्ये त्र्यम्बके देवी नारायणि नमोऽस्तुते। शरीरिणी प्रभावती प्रभारूपा प्रसिद्धा परमेश्वरी प्रकृतिव्यक्ता व्यक्ता व्यक्तस्वरूपिणी व्यापिनी विविधाकारा विद्या विद्याडाकिनीश्वरी अनाहताब्जनिलया श्यामा भावदनद्वया दंष्ट्रोज्ज्वला क्षमालादिधरा रुधिरसंस्थिता सर्वायुधधरा शुक्लसंस्थिता सर्वतोमुखी सर्वोदनप्रीतचित्ता या पुण्यकीर्तिः पुण्यलभ्या पुण्यश्रवणकीर्तना कुलोमजार्चिता बन्धमोचनी बन्धुरालका कमलाक्षनिषेविता आदिशक्तिरमेयात्मा परमा पावना कृतिः अनेका ह्रीङ्कारी केवला गुह्या कैवल्यपददायिनी त्रिपुरा त्रिजगद्वन्द्या त्रिमूर्तिस्त्रिदशेश्वरी त्र्यक्षिवज्ञानप्रदायिनी चित्कला लास्यप्रिया लयकरी लज्जारम्भादिवन्दिता भवदा वसुधा वृष्टिः पापारण्यदवानला दौर्भाग्यदूलपातूला सर्वलोकेशी विश्वधारिणी त्रिवर्गदात्री सुभगा त्र्यम्बका त्रिगुणात्मिका स्वर्गापवर्गदा शुद्धा जपा पुष्पनिभा कृतिपरा पाशहस्ता पाशहन्त्री परमन्त्रविभेदिनी प्रसवित्री प्रचण्डाज्ञा प्रतिष्ठा प्रकटाकृतिः प्राणेश्वरी प्राणदात्री पञ्चाशत्पीठरू मुकुन्दा मुक्तिनिलया मूलविग्रहरूपिणी भावज्ञा भवरोगग्नी भवचक्रप्रवर्तिनी छन्दस्सारा शास्त्रसारा मन्त्रसारा तलोदरी उदारकीर्तिरुद्दाम वैभवा वर्णरूपिणी जन्म मृत्युजरा तप्तजनविश्रान्तिदायिनी सर्वोपनिषदुद्घुष्टा शान्त्यतीतकलात्मिका गम्भीरा गगनान्तस्धारिणी अजाक्षयविनिर्मुक्ता मुग्धा क्षिप्रप्रसादिनी अन्तर्मुखसमाराध्या बहिर्मुखसुदुर्लभा त्रयी त्रिवर्गनिलया त्रिस्था त्रिपुरमालिनी निरामया निरालम्बा
मग्नसमुद्धरणपण्डिता यज्ञप्रिया यज्ञकर्त्री यजमानस्वरूपिणी धर्माधर्मते श्रीमङ्गलाकृतिः विश्वमाता जगद्धात्री विशाखाक्षी ನೋಡಿದ್ರಲ್ಲ ಶುಕ್ರವಾರದ ಪೂಜೆನ. ನನ್ನ ಪ್ರಕಾರ ಪೂಜೆ ಅಂದರೆ ಫ್ರೆಂಡ್ಸ್, ಮನಸ್ಸು ಶುದ್ಧವಾಗಿಟ್ಕೊಂಡು ನಮ್ಮ ಕೈಲಾದಷ್ಟು ನಾವು ದೇವರಿಗೆ ಸಲ್ಲಿಸೋ ಸೇವೆ ಅಂದ್ಕೊಳ್ತೀನಿ ನಾನು. ಆ ಥರ ಎಲ್ಲ ಮಾಡಿದರೆ ಖಂಡಿತ ದೇವರು ನಾವು ಎಲ್ಲೇ ಇದ್ದರೂ ಮೆಚ್ಕೊಳ್ತಾನೆ ಅಂತ ನಾನು ಭಾವಿಸಿದ್ದೀನಿ. ಹಾಗೆ ಹಸ್ಬೆಂಡ್ ಬಂದರು, ಸ್ವಲ್ಪ ಸ್ವೀಟ್ಸು, ಮನೆಗೆ ಗ್ರೋಸರೀಸ್ ಎಲ್ಲ ಬೇಕಿತ್ತು, ತೊಗೊಂಡು ಬಂದಿದ್ದರು. ಅದನ್ನೇ ನಾನೆಲ್ಲ ಇಲ್ಲಿ ಜೋಡಿಸ್ಕೋತಾ ಇದ್ದೆ. ಹಾಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನಿಮಗೆ ತೋರಿಸೋಣ ಅಂತ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಕೆಫೆಗೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ನಾನು ನನ್ನ ಮೊದಲನೇ ಲಾಗಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ, ನಾನು ಕೆಫೆ ಕೂಡ ಮ್ಯಾನೇಜ್ ಮಾಡ್ತೀನಿ ಮನೆಯಲ್ಲದೆ. ಸೊ ಹೀಗಾಗಿ ನಮ್ಮ ಕೆಫೆಗೆ ಹೋಗ್ತಾ ಇದ್ದೀನಿ. ಹಾಗೆ ನಿಮ್ಮನ್ನು ಜೊತೆ ಕರ್ಕೊಂಡೋಗಿ ನಮ್ಮ ಕೆಫೆನ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಇವತ್ತು. ಸೊ ಹೀಗಾಗಿ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್, ಬನ್ನಿ ನನ್ನ ಜೊತೆಗೆ ನಮ್ಮ ಕೆಫೆಗೆ ಹೋಗೋಣ. ಇವತ್ತಿನ ಈ ನನ್ನ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಇನ್ನು ಮುಂದಿನ ಲಾಗಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ನಮಸ್ಕಾರ.